ಮುಂಬೈ ಸ್ಟ್ರೀಟ್ ಫುಡ್ ಅಂದ್ರೆ ಮೊದಲಿಗೆ ನಮ್ಗೆ ನೆನಪಾಗೋದು ಈ ವಡಾಪಾವ್ ನೋಡ್ರಿ. ಹೊರಗೆ ಸಿಗುವಂತಹ ವಡಾಪಾವ್ ಮನೆಯಲ್ಲಿ ಹೇಗೆ ಮಾಡೋದು ಸುಲಭವಾಗಿ ಅಂತ ನೋಡೋಣ ಬನ್ನಿರಿ. ಇಷ್ಟು ರುಚಿಯಾಗಿರುವಂಥ ರೆಸಿಪಿನ ಕೊನೆವರೆಗೂ ನೋಡಿ. ಮತ್ತೆ ಯಾರು ನನ್ನ ಚಾನಲ್ಗೆ ಇವತ್ತು ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಜಸ್ಟ್ ಕೆಲವೇ ಪದಾರ್ಥಗಳಿಂದ ನಾನು ಈ ವಡಾಪಾವ್ ಮಾಡಿದ್ದೀನಿ ರೀ. ಈ ಎಲ್ಲ ಟಿಪ್ಸ್ಗಳ ಜೊತೆ ಒಳ್ಳೆ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮುಂಬೈ ಸ್ಟೈಲ್ ವಡಾಪಾವ್ನ ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಏನು ಮಹಾರಾಷ್ಟ್ರ ಮಂದಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ ರೀ, ಹಂಗೆ ನಮ್ಮ ಕಡೆ ಸ್ವಲ್ಪ ಸಾಯಂಕಾಲ ಇದನ್ನು ಮಾಡ್ಕೊಂಡು ತಿಂತೀವಿ ನೋಡ್ರಿ. ನಾವು ಚಹಾ ಜೊತೆ ತಿನ್ನೋಕೆ ಭಾಳ ನಮ್ಗೆ ಚಲೋ ಅನಿಸುತ್ತೆ. ಇದನ್ನು ಸಾಯಂಕಾಲ ನಾನು ಮಾಡ್ತಾಯಿದ್ದೀನಿ ನೋಡ್ರಿ. ಅಗದಿ ಕ್ರಿಸ್ಪಿ ಸ್ಪೈಸಿ ಹಾಗೆ ಸಾಫ್ಟಾಗಿರುವಂತಹ ವಡಾಪಾವನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿದ ತಕ್ಷಣ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ ನಿಮ್ಗೆ. ಹಲೋ ನಮಸ್ತೆ, ವೆಲ್ಕಮ್ ಟು ಅಡುಗೆ ನಂಬರ್ 1. ಇಲ್ಲಿ ನಾನು 1 ಕಪ್ನಷ್ಟು ಬೇಸನ್ ಹಿಟ್ಟನ್ನು ತೊಗೊಂಡಿದ್ದೀನಿ. ಬೇಸನ್ ಹಿಟ್ಟು ತುಂಬ ಕ್ವಾಲಿಟಿ ಚೆನ್ನಾಗಿರಬೇಕು ಅಂತ ತೊಗೊಳ್ಳಿ. ಆಮೇಲೆ ಇದಕ್ಕೆ ಅರ್ಧ ಟೀ ಸ್ಪೂನು ಅರಿಶಿನ, 1 ಟೀ ಸ್ಪೂನು ಅಜವಾನ ಮತ್ತು ರುಚಿಗೆ ಉಪ್ಪು, ಕಸೂರಿ ಮೆಂತ್ಯನ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಆಮೇಲೆ ಅಡುಗೆ ಸೋಡಾನ ಅರ್ಧ ಟೀ ಸ್ಪೂನ ಅಷ್ಟು ಹಾಕಿ ಇದನ್ನು ಸ್ವಲ್ಪ ನೀರು ಹಾಕ್ತಾ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೀರು ಹಾಕುವಾಗ ಸ್ವಲ್ಪ ನೋಡ್ಕೊತಾ ಹಾಕ್ಕೊಳ್ಳಿ. ಹಿಟ್ಟನ್ನು ಯಾವ ರೀತಿ ಹದದಲ್ಲಿ ಇದನ್ನು ಕಲಿಸ್ಕೊಳ್ಬೇಕು, ಜಾಸ್ತಿ ಹಾಕಬೇಡಿ ನೀರು. ತೋರಿಸ್ತಾ ಇದ್ದೀನಿ, ಈ ರೀತಿ ಟಿಪ್ಪಾಗಿ ಡ್ರಾಪ್ಸ್ ಥರ ಬೀಳಬೇಕು ಹಿಟ್ಟು, ಹಾಗೆ ನೀವು ಕಲಿಸ್ಕೊಳ್ಬೇಕು ನೋಡಿ. ಈ ರೀತಿ ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾದ ಎಣ್ಣೆಯನ್ನು ಸೇರಿಸ್ಕೊಳ್ರಿ. ಕಾದ ಎಣ್ಣೆ ಸೇರಿಸ್ಕೊಂಡಾದಮೇಲೆ 1 ಸ್ಪೂನನ್ನು ತಗೊಂಡು 5 ನಿಮಿಷ ಇದನ್ನು ಈ ರೀತಿ ಕಲಿಸ್ಕೊಳ್ತಾ ಇರಬೇಕು. ಚೆನ್ನಾಗಿ ಕಲಿಸಿ ಸಾಫ್ಟಾಗಿ ಮಾಡಬೇಕು ಇದನ್ನು, ಹಿಟ್ಟಿನ ಹದನ. ಇದಿಷ್ಟ ಆದಮೇಲೆ ಇದನ್ನು 2 ನಿಮಿಷ 5 ನಿಮಿಷ ಇದನ್ನು ರೆಸ್ಟ್ ಮಾಡಲು ಇಟ್ಬಿಡೋಣ. ಅದಾದಮೇಲೆ ಒಂದು ಬಾಳಿಗೆಯಲ್ಲಿ ಎಣ್ಣೆ ತಗೊಂಡು ಎಣ್ಣೆನ ಚೆನ್ನಾಗಿ ಕಾಯಿಸಬೇಕು. ಮೊದಲಿಗೆ ಹಿಟ್ಟು ಕಾದಿದೆಯೋ ಇಲ್ಲವೋ ಅಂತ 2 ಅಥವಾ 3 ಡ್ರಾಪ್ಸನ್ನು ಬಿಟ್ಟು ನೋಡ್ಕೊಳ್ಳಿ. ಅದಾದಮೇಲೆ ಎಲ್ಲವನ್ನ ಈಗ ಹಾಕ್ಕೊಳ್ತಾ ಹೋಗೋಣ. ಈ ರೀತಿ ಬೆರಳುಗಳ ಸಹಾಯದಿಂದ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆಯಲ್ಲಿ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಕೈ ಹುಷಾರಾಗಿ, ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಡೋಣ ಪಕ್ಕಕ್ಕೆ. ಇದಾದಮೇಲೆ 1/4 ಕಪ್ನಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಸಿಪ್ಪೆ ಸಮೇತ ಹಾಕ್ಕೊಳ್ಳಿ. ಇದು ಚಟ್ಪಟ ಅಂತ ಸಿಡಿಯುತ್ತಾ, ಹುಷಾರಾಗಿ ಹಾಕ್ಕೊಳ್ಳಿ. ಇದನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಪಕ್ಕಕ್ಕೆ ಎತ್ತಿಡೋಣ. ಅದೇ ಹಿಟ್ಟಿಗೆ ಬೇಸನ್ ಹಿಟ್ಟು ಹಾಕಿದ್ವಲ್ಲ, ಅದೇ ಹಿಟ್ಟಿಗೆ ಇದನ್ನು ಸೇರಿಸ್ಕೊಳ್ಳೋಣ. ಹಾಗೆ 1/4 ಕಪ್ನಷ್ಟು ಒಣ ಕೊಬ್ಬರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹುಷಾರಾಗಿ ಹಾಕ್ಕೊಳ್ಳಿ, ಎಣ್ಣೆ ತುಂಬ ಚೆನ್ನಾಗಿ ಕಾಯಿರುತ್ತಲ್ಲ. ಇದನ್ನು ಕೂಡ ಪ್ಲೇಟಿಗೆ ಹಾಕಿ ಇದು ಪೂರ್ತಿಯಾಗಿ ಕೂಲ್ ಆಗಬೇಕು. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ಚಟ್ನಿ ಥರ ಫ್ಲೇವರ್ ಬರುತ್ತೆ, ಬೆಳ್ಳುಳ್ಳಿ ಚಟ್ನಿ ಥರ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಚೆನ್ನಾಗಿ ಚಟ್ನಿ ರೆಡಿ ಆಗುತ್ತೆ. ಇದು ಬೆಳ್ಳುಳ್ಳಿ ಕೊಬ್ಬರಿ ಚಟ್ನಿ ಅಂತ ಹೇಳ್ತಾರೆ, ಸುಕ್ಕ ಲಸುನ್ ಅಂತೇಳಿ. ವಡಾಪಾವ್ದಾಗ ಇದನ್ನು ಹಂಚ್ಕೊಂಡು ತಿನ್ನಲಿಕ್ಕೆ ಈ ರೀತಿ ಚಟ್ನಿ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಏನಂತಂದರೆ, ಆಲೂಗಡ್ಡಿನ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡಿಕೊಂಡು ಚೆನ್ನಾಗಿ ಈಗ ಮೇಲ್ಗಡೆ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಳ್ಳಿ, ಪ್ಯಾನು. ಅದಕ್ಕೆ 2 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾಯ್ದಾದ್ಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಇಂಗನ್ನು ಹಾಕ್ಕೊಳ್ಳಿ. ಇಂಗನ್ನು ಸೇರಿಸಿ ಆಮೇಲೆ 2 ಅಥವಾ 3 ಹಸಿರು ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಕರಿಬೇವು ಸೊಪ್ಪನ್ನು ಕೂಡ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು 1 ಟೀ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು 2 ನಿಮಿಷ ಆದಮೇಲೆ ಬಾಯ್ಲ್ ಮಾಡಿರುವಂಥ ಆಲೂಗಡ್ಡೆನ ಸೇರಿಸ್ಕೊಳ್ಳೋಣ. ಕೈಯಿಂದ ಕಿವುಚ್ಬಿಟ್ಟು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಅದಾದಮೇಲೆ ಸ್ಮ್ಯಾಶರ್ ತಗೊಂಡು ಪೂರ್ತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ, ಸಾಫ್ಟ್ ಆಗುತ್ತೆ. ಆಮೇಲೆ ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸ್ಕೊಡ್ರಿ. ವಡೆ ಮಾಡೋಕ್ಕೆ ಈ ರೀತಿ ಆಲೂಗಡ್ಡೆ ಸ್ಟಫಿಂಗು ರೆಡಿ ಆಯಿತು ನೋಡಿರಿ. ಈ ರೀತಿ ಮೆತ್ತಗೆ ಮಾಡ್ಕೋಬೇಕು ಸ್ಮ್ಯಾಶ್ ಮಾಡ್ತಾ. ಇದನ್ನು ನಾವು ಉಳಿದಿರುವಂತಹ ಬೇಸನ್ ಹಿಟ್ಟು ನಾವು ಮೊದಲಿಗೆ ಏನಾದರೂ ರೆಡಿ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ರೋಲ್ ಆಕಾರ ಮಾಡಿ ದುಂಡಾಕಾರ ಮಾಡಿ ಇದನ್ನು ಹಿಟ್ಟಲ್ಲಿ ಎದ್ದಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಕೊಂಡು ಇದನ್ನು ಚೆನ್ನಾಗಿ ವಡಾನ ಮಾಡ್ಕೋಬೇಕಾಗಿತ್ತು. ನೋಡಿ ಈ ರೀತಿ ಎರಡೆರಡಾಗಿ ಬಿಟ್ಕೊತ ಹೋಗಿ ನೀವು, ಚೆನ್ನಾಗಿ ಬರ್ತಾವೆ. ಈ ರೀತಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ. ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಪಾಕಕ್ಕೆ ಎತ್ತಿಡೋಣ. ನೋಡಿ ಈಗ ವಡೆ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ 4 ಅಥವಾ 5 ಹಸಿರು ಮೆಣಸಿನ್ಕಾಯಿನ ಇದೇ ಬಾಳಿಗೆಯಲ್ಲಿ ಎಣ್ಣೆಯಲ್ಲಿ ನಾನು ಕರ್ಕೊಳ್ತಾ ಇದ್ದೀನಿ ನೋಡಿ. ಇದನ್ನು ಕೂಡ ನಿಮ್ಮ ಹತ್ರ ಯಾವ ಮೆಣಸಿನ್ಕಾಯಿ ಇದೆ ಅದನ್ನು ಹಾಕೋಬೋದು. ಸ್ವಲ್ಪ ಸ್ಪೈಸಿಯಾಗಿರೋದನ್ನು ಇಷ್ಟಪಟ್ಟರೆ ನೀವು ಅದನ್ನೇ ಹಾಕೋಬೋದು. ಈ ರೀತಿ ಮೆಣಸಿನ್ಕಾಯಿನೂ ಕೂಡ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಕಲಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ 3ನೇ ಸ್ಟೆಪ್ಪು ಏನಂದರೆ ಇದಕ್ಕೆ ಹಸಿರು ಚಟ್ನಿನ ಮಾಡ್ಕೋತಾ ಇದ್ದೀನಿ, ಪುದೀನಾ ಚಟ್ನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು 1 ಹಸಿರು ಮೆಣಸಿನ್ಕಾಯನ್ನು ಸೇರಿಸಿ ಮತ್ತು ಪುದೀನಾ ಸೊಪ್ಪನ್ನು ಒಂದಿಷ್ಟು ಸೇರಿಸಿ ನೋಡಿ ಇಷ್ಟು ಪುದೀನಾ ಸೊಪ್ಪನ್ನು ಸೇರಿಸ್ಕೊಂಡಿನಿ. ಆಮೇಲೆ ಹಸಿ ಶುಂಠಿನ 3 ಇಂಚಷ್ಟು ಕಟ್ ಮಾಡ್ಕೊಂಡು ಹಾಕ್ಕೊಂಡೆ. ಉಪ್ಪನ್ನು ಸೇರಿಸ್ಕೊಳ್ರಿ ಇದ್ರ ಜೊತೆಗೆ. ಆಮೇಲೆ ಅರ್ಧ ಹೋಳು ಲಿಂಬು ರಸನ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ನೀರನ್ನು ಬೆರಿಕೆ ಮಾಡಿ, ಪೂರ್ತಿಯಾಗಿ ನೀರು ಹಾಕಬೇಡಿ, ಸ್ವಲ್ಪ ನೀರನ್ನು 1 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಇದನ್ನು ಈ ರೀತಿ ಚಟ್ನಿನ ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚಟ್ನಿಯಾಗಿ ಇರಬೇಕು. ಬ್ರೆಡ್ ಪಾವನ್ನ ತೊಗೊಂಡು ಬಂದು ಇದನ್ನೇ ಮಧ್ಯದಲ್ಲಿ ಇದನ್ನು ಹೋಲ್ ಮಾಡಿ ಈ ರೀತಿ ನಾವು ಮಾಡ್ಕೊಂಡಿರುವಂಥ ಹಸಿರು ಚಟ್ನಿನ ಮೊದಲಿಗೆ ಕೆಳಗಡೆ ಹಚ್ಕೊಂಡು ಈ ರೀತಿ ಹಚ್ಕೊಂಡು ಆಮೇಲೆ ಬೆಳ್ಳುಳ್ಳಿ ಕೊಬ್ಬರಿ ಚಟ್ನಿನ ನಾವು ಮಾಡ್ಕೊಂಡಿದ್ವಲ್ಲ ಅದನ್ನು ಮೇಲ್ಗಡೆ ಹಾಕಿ ಸ್ವಲ್ಪ ಹಾಕ್ಕೊಳ್ತಾ ಆಮೇಲೆ ಆಲೂ ವಡಾನ ಮೇಲ್ಗಡೆ ಮಿಡಲಲ್ಲಿ ಇಟ್ಟು ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿನ ಮಧ್ಯದಲ್ಲಿ ಹಾಕಿ ಮೇಲ್ಗಡೆ ವಡಾವನ್ನು ಇಟ್ಟು ಇದರ ಮೇಲೆ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಕೊಬ್ಬರಿ ಚಟ್ನಿನ ಹಾಕ್ಕೊಂಡು ಮೇಲ್ಗಡೆ ಸ್ವಲ್ಪ ಈರುಳ್ಳಿನ ಜಾಸ್ತಿ ಇಷ್ಟಪಟ್ಟರೆ ಹಾಕ್ಕೊಳ್ಳಿ. ಈ ರೀತಿ ಪ್ರಿಪೇರ್ ಮಾಡಿ ನಾವು ಮನೆಯಲ್ಲೇ ಮುಂಬೈ ಸ್ಟೈಲ್ ಹಾಗೆ ವಡಾ ಪಾವ್ ಮಾಡ್ಕೊಂಡು ತಿಂದರೆ ಏನು ಮಸ್ತಾಗಿರುತ್ತೆ ರೀ. ರುಚಿ ಮಾತ್ರ ಹೇಳಲೇಬೇಡಿ. ಈ ರೆಸಿಪಿನ ಟ್ರೈ ಮಾಡಿರಿ. ನೀವು ಕೂಡ ಮನೆಯಲ್ಲಿ ವಡಾ ಪಾವ್ ಮಾಡ್ಕೊಂಡು ತಿನ್ನಿರಿ, ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಹೀಗೆ ರುಚಿಯಾದ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.